ತಪ್ಪೇ ಮಾಡದ ವೆಂಕಿ ಸಿದ್ದು ಅಪವಾದವನ್ನು ಹೊತ್ಕೊಂಡು ಜೈಲು ಪಾಲು ಸೇರಿದ್ದಾನೆ. ಇನ್ನೊಂದೆಡೆ ಸಚಿನ್ ಮಾತು ಕೇಳಿ ಜಯಂತ್ ಕತೆ ಮುಗಿಸೋಕೆ ಮುಂದಾಗಿದ್ದಾಳೆ ಜಾಹ್ನವಿ. ಲಕ್ಷ್ಮೀ ನಿವಾಸ. ಜಯಂತ್ಗೆ ರಾತ್ರಿ ನಿದ್ದೆ ಮಾತ್ರೆ ಕೊಟ್ಟು ಸಚಿನ್ನ ಭೇಟಿಯಾಗಿರ್ತಾಳೆ ಜಾನು. ಜಾನು ಭೇಟಿನಲ್ಲಿ ದೊಡ್ಡ ಸತ್ಯಗಳೆಲ್ಲ ಸ್ಫೋಟವಾಗುತ್ತೆ. ಈಗ ಇಬ್ಬರು ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅದರಂತೆ ಈಗ ಬೆಳಗ್ಗೆ ಜಯಂತ್ ಪ್ರಜ್ಞೆಗೆ ಬರೋ ಮುಂಚೆನೇ ಜಾನು ಜಯಂತ್ ಬಳಿ ಬಂದ್ಬಿಟ್ಟು ಅವಳು ಕೂಡ ಆಗಿನ ಎದೊಳೋ ಥರ ನಾಟಕ ಆಡ್ತಾಳೆ. ಎಲ್ಲ ರೆಡಿಯಾಗಿ ಬಂದು, ರೀ ನಂಗೆ ಯಾಕೋ ಇಲ್ಲಿ ತುಂಬ ಬೋರ್ ಆಗ್ತಿದೆ, ಎಲ್ಲರೂ ಹೋಗೋಣ ಬರ್ತೀರಾ, ಕರ್ಕೊಂಡು ಹೋಗ್ತೀರಾ ಅಂತೆಲ್ಲ ಕೇಳ್ತಾಳೆ. ಆಯಿತು ಚಿನ್ನು ಮರಿ, ಅದಕ್ಕೇನಂತೆ ಅಂತ ಜಯಂತ್ ಖುಷಿಯಿಂದ ಹೇಳ್ತಾನೆ. ರೀ ನನಗೆ ಅವತ್ತು ಬರ್ತಡೇ ದಿನ ಸರ್ಪ್ರೈಸ್ ಕೊಡೋಕ್ಕೆ ಅಂತ ಸಮುದ್ರದ ಮಧ್ಯೆ ಕರ್ಕೊಂಡು ಹೋಗಿರಲ್ಲ ಬೋಟಿಂಗ್, ಆ ಥರ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾಳೆ. ಸರಿ ಚಿನ್ನು ಮರಿ ಆಯಿತು, ಈಗ ಬೇಗ 5 ನಿಮಿಷ ಟೈಮ್ ಕೊಡಿ, ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೋಗ್ತಾನೆ. ಅಷ್ಟರಲ್ಲಿ ಜಯಂತ್ನ ಒಪ್ಪಿಸಿದ ಜಾನು ಈಗ ಸೀದಾ ಜಯಂತ್ ಫ್ರೆಂಡ್ ಸಚಿನ್ಗೆ ಕಾಲ್ ಮಾಡ್ತಿದ್ದಾಳೆ. ನೀವು ಹೇಳ್ದಂಗೆ ಜಯಂತ್ನ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಒಪ್ಸಿದ್ದೀನಿ, ಮುಂದೇನು ಮಾಡೋದು ಅಂತ ಕೇಳಿದಾಗ ಸಚಿನ್ ಒಳ್ಳೆ ಬ್ಯಾಡ್ ಐಡಿಯಾನ ಕೊಡ್ತಾ ಇದ್ದಾನೆ. ನಿಮ್ಮವ್ರನ್ನ ನಿಮ್ಮ ಲೈಫ್ನ ಕಾಪಾಡ್ಕೋಬೇಕು ಜಯಂತಿಂದ ಅಂದರೆ ಏನು ಮಾಡೋದಕ್ಕಾಗಲ್ಲ, ಜಯಂತ್ ಕತೆನೇ ಮುಗಿಸ್ಬಿಡಿ ಅಂತ ಹೇಳ್ತಾನೆ. ಇವಳು ಕೂಡ ಸರಿ ಅಂತ ಒಪ್ಕೊಂಡು ಒಂದು ದೊಡ್ಡ ಚೂರಿನ ಕೈಯಲ್ಲಿ ಹಿಡ್ಕೊಂಡು ರೆಡಿಯಾಗಿದ್ದಾಳೆ. ಇದಿಷ್ಟು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸಿದ್ದೇಗೌಡರು ಅಣ್ಣ ಮರಿಗೌಡ ಒಂದು ಆಫರ್ನ ಒಂದು ಕಾನ್ಸ್ಟೇಬಲ್ ಹತ್ರ ಕೊಟ್ಟು ಕಳಿಸಿರ್ತಾರೆ. ಯಾರು ಖುಷಿಯವರ ಅಜ್ಜಿ ಮತ್ತು ಅಪ್ಪನ ಆಕ್ಸಿಡೆಂಟ್ ಕೇಸ್ನಲ್ಲಿ ತಗ್ಲಾಕೊಂತಾರೋ ಅವ್ರಿಗೆ 3 ದಿನ ಜೈಲಲ್ಲಿ ಇದ್ದರೆ 3 ಲಕ್ಷ ದುಡ್ಡು ಕೊಡೋದಾಗಿ ವ್ಯವಸ್ಥೆ ಮಾಡಿರ್ತಾರೆ. ಈಗ ಆ ಕೆಲಸಕ್ಕೆ ವೆಂಕಿ ಬಲಿಕಬಕ್ರಾಗಿ ಸಿಗಾಕೊಂಡಿದ್ದಾನೆ. ನೀನು 3 ದಿನ ಇರು, ಆಮೇಲೆ ಅವರೇ ಬಿಡಿಸ್ಕೊತಾರಂತೆ, 3 ಲಕ್ಷ ಕೊಡ್ತಾರಂತೆ, ಸೇರ್ಕೊಂತೀಯ ಅಂದಿದ್ದಕ್ಕೆ ಸರಿ ಅಂತ ಒಪ್ಕೊಂಡು ಈಗ ವೆಂಕಿ ತಪ್ಪೇ ಮಾಡಿದ್ರೆ ಜೈಲು ಪಾಲು ಸೇರ್ಕೊಂಡಿದ್ದಾನೆ. ಈಗ ಖುಷಿಯವ್ರ ಅತ್ತೆ ಇದ್ದಾಳಲ್ಲ ಸೌಪರ್ಣಿಕ, ಅವಳು ಭಾವನಾಗೆ ಕಾಲ್ ಮಾಡಿಬಿಟ್ಟು, ಭಾವನಾ ಖುಷಿ ಅಪ್ಪ ಮತ್ತು ಅಜ್ಜಿ ಆಕ್ಸಿಡೆಂಟ್ ಮಾಡಿದವರು ಸಿಗಾಕೊಂಡಿದ್ದಾರೆ ಅಂತ ಖುಷಿಯಾಗಿ ಹೇಳ್ತಾಳೆ. ಅದೇ ವಿಚಾರವನ್ನು ಭಾವನಾ ಸಿದ್ದು ಅವ್ರ ಹತ್ರ ಕೂಡ ಹೇಳ್ಕೊತಾರೆ. ಸಿದ್ದುಗೆ ಆಶ್ಚರ್ಯ ಆಗುತ್ತೆ. ಆಕ್ಸಿಡೆಂಟ್ ಮಾಡಿ ತಪ್ಪಿತಸ್ಥ ನಾನು ಇಲ್ಲೇ ಇರುವಾಗ ಅಲ್ಲಿ ಯಾರು ತಗ್ಲಾಕೊಂಡಿದ್ದಾರೆ ಅಂತ ತುಂಬ ತಲೆಯಲ್ಲಿ ಹುಳ ಬಿಟ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ. ಒಂದು ಕಡೆ ಜಾನು ತನ್ನ ಪ್ರೀತಿನ ಕೊಲ್ಲೋಕೆ ಹೊರಟ್ರೆ, ಇನ್ನೊಂದೆಡೆ ವೆಂಕಿ ಮಾಡದೇ ಇರೋ ತಪ್ಪಿಗೆ ಬಲಿಕ ಆಗಿದ್ದಾನೆ. ಈ ಸೀರಿಯಲ್ ಎಲ್ಲಿವರೆಗೂ ಈ ಎಪಿಸೋಡ್ ಯಾವ ಹಂತ ಹೋಗಿ ಮುಟ್ಟತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ತೋರಿಸ್ತಾರೆ. ಅಲ್ಲಿವರೆಗೂ ನಾನು ವೆಯ್ಟ್ ಮಾಡಬೇಕು, ನೀವು ವೆಯ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.